ಈ ನಮ್ಮ ಹೆಕ್ಟಿಕ್ ಲೈಫ್ ಇಂದ ಬ್ರೇಕ್ ತಗೋಬೇಕಂತ ಹೇಳಿ 2 ದಿನ ಟ್ರಿಪ್ ಪ್ಲಾನ್ ಮಾಡೀನಿ. ಎಲ್ಲಿಗಂತ ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗ್ತದ. ಹಾಯ್ ಹೆಲೋ ನಮಸ್ಕಾರ. ಬೆಳಿಗ್ಗೆ ಫ್ರೆಶ್ ಮೂಡಿಂದ ಟ್ರೈನ್ ಏರಿ ನಾ ಇವತ್ತು ಹೊಂಟೀನಿ 108 ಶಕ್ತಿಪೀಠಗಳಲ್ಲಿ ಒಂದಾದ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ಡೈಲಿ ಮಾರ್ನಿಂಗ್ ಗುಲ್ಬರ್ಗದಿಂದ 6:40 ಬಿಡೋ ಈ ಟ್ರೈನ್ ಏರಿ ಡೋರ್ ಹತ್ರ ನಿಂತು ಹೊರಗಿನ ವ್ಯೂ ಎಂಜಾಯ್ ಮಾಡ್ಲತ್ತೀನಿ ನೋಡ್ರಿ. ಆಫ್ಟರ್ 8 hours ಆಫ್ ಜರ್ನಿ ಎಕ್ಸಾಕ್ಟ್ ಮಧ್ಯಾಹ್ನ 2 ಗಂಟೆಗೆ ನಾ ಬಂದ್ ರೀಚ್ ಆಗಿನಿ ಕೊಲ್ಲಾಪುರ್ಗ. ಇಲ್ಲಿಂದ ನಾವು ಆಟೋ ಮುಗಿಸ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ತಾಯಿ ಮಹಾಲಕ್ಷ್ಮಿ ದರ್ಶನ ತಗೋಬೇಕಂತ ಹೇಳಿ ಟೆಂಪಲ್ ಕಡೆ ನಡೆದಿವಿ ನೋಡ್ರಿ. ಮಹಾಲಕ್ಷ್ಮಿ ಟೆಂಪಲ್ಗ ಅಂಬಾಬಾಯಿ ಟೆಂಪಲ್ ಅಂತೂ ಕರೀತಾರ. ಇದು 7ನೇ ಶತಮಾನದಾಗ ಚಾಲುಕ್ಯ ಮನೆತನದ ರಾಜನಾದ ಕರ್ಣದೇವ ಕಟ್ಸನಂತ ನೋಡ್ರಿ. ಇದು ಗುಡಿ ಫೇಮಸ್ ಫಾರ್ ಕಿರಣೋತ್ಸವ. ಯಾಕಪ್ಪ ಅಂತಂದ್ರ ಕಿರಣೋತ್ಸವ ದಿನ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಮಹಾಲಕ್ಷ್ಮಿ ಮೂರ್ತಿ ಮೇಲೆ ಬೀಳ್ತಾವಂತ. 10 ನಿಮಿಷ ಒಳಗೆ ನಮ್ ದರ್ಶನ ಆಯ್ತು ನೋಡ್ರಿ. ಇಲ್ಲಿ ಶುಕ್ರವಾರ ಮತ್ತ ಸಂಡೇ ಬರೋದು ಸ್ವಲ್ಪ ಅವಾಯ್ಡ್ ಮಾಡ್ರಿ. ಯಾಕಂದ್ರ ಶುಕ್ರವಾರ ತಾಯಿ ವಾರ ಆಗಿರ್ತದ, ಸಂಡೇ ವೀಕೆಂಡ್ ಆಗಿರ್ತದ. ಸೊ ಅವತ್ ನಿಮಗೆ 2 to 3 hours ಆಗ್ಬಹುದು ದರ್ಶನ ಸಲುವಾಗಿ. ಇಲ್ಲಿನ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟಿವಿ ನಾವು ಶಾಹು ಮಹಾರಾಜ್ ಪ್ಯಾಲೇಸ್ ಕಡೆ. ಈ ಶಾಹು ಮಹಾರಾಜ್ ಪ್ಯಾಲೇಸ್ ಕಟ್ಸ್ಲಕ್ಕ 7 ವರ್ಷ ತಗೊಂಡದ. ಈ ಪ್ಯಾಲೇಸ್ ಫುಲ್ ಬ್ಲಾಕ್ ಪಾಲಿಶ್ಡ್ ಸ್ಟೋನ್ ಲಿಂದ ಕನ್ಸ್ಟ್ರಕ್ಟ್ ಮಾಡ್ಯಾರ. ಈ ಪ್ಯಾಲೇಸ್ ಆಕ್ಟಾಗೋನಲ್ ಶೇಪ್ ದಾಗಿದ್ದು ಪ್ಯಾಲೇಸ್ ಒಳಗ ರಾಯಲ್ ಕ್ಲೋತ್ಸ್, ಜ್ಯುವೆಲರಿ, ಗನ್ಸ್, ವೆಪನ್ಸ್ ಮತ್ತು ಓಲ್ಡ್ ಕಾಯಿನ್ಸ್ ನಿಮ್ಗೆ ನೋಡ್ಲಕ್ ಸಿಗ್ತದ. ಇದು ಪ್ಯಾಲೇಸ್ ಮಾರ್ನಿಂಗ್ 9 ರಿಂದ ಸಂಜೆಗೆ 6 ತನಕ ಓಪನ್ ಇರ್ತದ. ಎಂಟ್ರಿ ಫೀಸ್ ಬಂದ್ಬಿಟ್ಟು 50 ರೂಪಾಯಿ ಆಗಿರ್ತದ. ನೆಕ್ಸ್ಟ್ ನಾವು ಯಾವ ಪ್ಲೇಸ್ ನೋಡಕ್ ಹೋಗಿವಂತ ಪಾರ್ಟ್ 2 ಒಳಗೆ ಹೇಳ್ತೀನಿ. ಅಲ್ಲಿ ತನ ಎಲ್ಲರೂ ಫಾಲೋ ಮಾಡ್ಕೋರಿ.